ಆಯೋಗಕ್ಕೆ. ಅದು ಬರಲಿಲ್ಲ ಅಂತ ಪ್ರತಿ ಕೊಟ್ಟಿದ್ದೆ. ಬಂದಿದೆಯಾ? ಹಾಂ, ಇದು ಅರ್ಜಿದಾರರಿಗೆ ಕಳಿಸಿಕೊಟ್ಟು ನೀವು ವರದಿನ, ಅದರಿಂದ ಆಕ್ಷೇಪಣೆಗೆ ಕಾಲ್ ಮಾಡಿದ್ದೇವೆ. ಬಂದ ನಂತರ ಅಲ್ಲ ಬಂದಿದೆ ಸರ್, ಬಂದಿದೆ, ಕಮೆಂಟ್ಸ್ ಹೋಗಿದೆ ಸರ್. ನೆಕ್ಸ್ಟ್ ಹೇಳಿ. 929/24 ಸರ್ ಅರ್ಜಿ ನಂಬರು. ಇದರಲ್ಲಿ ಶಿವಯೋಗಿ ಶಂಕರಯ್ಯ ಗಂಧದ್ ಅಂತೇಳಿ ಮುಂಡರಗಿ ಪೊಲೀಸ್ ಠಾಣೆ ಅಧಿಕಾರಿಗಳ ಮೇಲೆ ಒಂದು ಅರ್ಜಿ ಕೊಟ್ಟಿದ್ದರು. ಅದನ್ನ ಡೀಟೇಲ್ ವಿಚಾರಣೆ ಮಾಡಿದ್ವಿ ಸರ್. ವಿಚಾರಣೆ ಮಾಡಿ ದಿನಾಂಕ 11/5/24 ವರದಿ ಕೊಟ್ಟಿವಿ ಸರ್ ಮಾನ್ಯ ಆಯೋಗಕ್ಕೆ. 11/6 ವರದಿ ಬಂದಿದೆ. ಅದು ದೂರದಾರಿ ಕಳಿಸಿ ಅವ್ರದ್ದು ಏನಾದ್ರು ಅಭಿಪ್ರಾಯ ಕೊಡ್ಬೇಕಂತ ಡೇಟ್ ಹೋಗಿದೆ. ಅಭಿಪ್ರಾಯ ಬಂದ ನಂತರ ಮುಂದಿನ ಕ್ರಮ. ಸರಿ ಸರ್, ಸರಿ. ನೆಕ್ಸ್ಟ್ 1494/24 ಸರ್. ಇದರಲ್ಲಿ ಸಿದ್ಲಿಂಗೇಶ್ ದೇವೇಂದ್ರಪ್ಪ ಮೂರ್ಶೇಗನ್ ಅಂತೇಳಿ ಒಂದು ಅರ್ಜಿ ಕೊಟ್ಟಿದ್ದಾರೆ ಸರ್. ಇದು ಅರ್ಜಿ ಸಾಹೇಬರು ನನಗೆ ಇನ್ಕ್ವೈರಿ ಕೊಟ್ಟಿದ್ದಾರೆ ಸರ್. 25 ತಾರೀಕಿನ ಲಾಸ್ಟ್ ಡೇಟ್ ಇದೆ ಸರ್ ಆಯೋಗಕ್ಕೆ ಕಳಿಸೋದು. ಅದು ಇನ್ನೂ ವಿಚಾರಣೆ ಹಂತದೊಳಗಿದೆ. ವಿಚಾರಣೆ ಮಾಡ್ತಾ ಇದ್ದೀನಿ ಸರ್ ನಾನೇ. ಆಯ್ತು, ಕಂಪ್ಲೀಟ್ ಆದಮೇಲೆ ರಿಪೋರ್ಟ್ ಹಾಕಿ. ಸರಿ ಸರ್, ಸರಿ ಸರ್. ನೆಕ್ಸ್ಟ್ ಆಮೇಲೆ 22/96 ಅರ್ಜಿ ನಂಬರ್ ಸರ್. ಇದರಲ್ಲಿ ಕೂಡ ಹನುಮಂತ್ ಮೋಲಿನವರ ಪುತ್ರ ಕಿರಣ್ ಅವರು ಅಂತೇಳಿ ಈಗಾಗಲೇ 2 ಅರ್ಜಿ ಹೇಳಿದ್ನಲ್ಲ ಸರ್ ನರಗುಂದ ಪೊಲೀಸ್ ಸ್ಟೇಷನ್ದು, ಅವರೇ ಕೊಟ್ಟಿದ್ದಾರೆ. ಅದನ್ನು ಕೂಡ ಸಾಹೇಬರು ರಿಪೀಟೆಡ್ ಆಗಿ ಅರ್ಜಿ ಬರೋದರಿಂದ ನನಗೆ ಕೊಟ್ಟಿದ್ದಾರೆ. ಅವರಿಗೆ ನೋಟಿಸ್ ಕೊಟ್ಟಿದ್ದೀನಿ ಸರ್. ವಿಚಾರಣೆ ಒಳಗಿದೆ. ಇದು ಸೆಪ್ಟೆಂಬರ್ 25 ಡೇಟ್ ಇದೆ ಸರ್. ಅದರೊಳಗೆ ವಿಚಾರಣೆ ಮಾಡಿ ಕಳಿಸ್ಕೊಡ್ತೀನಿ ಸರ್. ಆಯ್ತು. ನೆಕ್ಸ್ಟ್ ಇದು ನೆಕ್ಸ್ಟ್ ಡಿ ಸಿ ಅವ್ರದ್ದು ಕಾಣಿಸುತ್ತೆ ನಮಗೆ. ಡಿ ಸಿ ಇದರಲ್ಲಿ ಒಂದು ಅಪ್ಲಿಕೇಶನ್ ಸರ್. ಗ್ರಾಮ ಪಂಚಾಯತಿ ಡಂಬಳದಲ್ಲಿ ನಾವು RTA ಮಾಹಿತಿ ಕೇಳೋದಕ್ಕೆ ಹೋದಾಗ ಮಾಹಿತಿ ಕೇಳಿ ಅಲ್ಲಿ ದಾಖಲೆಗಳನ್ನ ಪಡೆಯೋದಕ್ಕೆ ಹೋದಾಗ ನಮಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಅಂತೇಳಿ ಒಬ್ಬ ವ್ಯಕ್ತಿ ದೂರು ಕೊಟ್ಟಿದ್ರು ಸರ್. ಅದ್ರ ಪ್ರಕಾರ ನಾವು CO ಸರ್ಗೆ ಲೆಟರ್ ಮಾಡಿದ್ರು ಸರ್. DC ಅವರು ಅಲ್ಲಿ ತಾಲೂಕಾ ಪಂಚಾಯತಿ ಇಒ ಅವರು ಅದ್ರ ವಿಚಾರಣೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ನಾವು ಮಾಹಿತಿಯಲ್ಲಿ ಕೇಳಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾವುದೇ ರೀತಿ ಅಲ್ಲಿ ಅವರು ನೀಡಿದಂತೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿಲ್ಲ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ಅವರು CCTV ಫುಟೇಜಸ್ಸನ್ನ ಫರ್ನಿಶ್ ಮಾಡಿಲ್ಲ RTIದಲ್ಲಿ ಅಂತ ಕೇಳಿದ್ದಾರೆ ಸರ್. ಗ್ರಾಮ ಪಂಚಾಯತಿ ಟೆಂಡರ್ ಕೊಟ್ಟಿದ್ದಾರೆ ಸರ್ ಅವರು. ಅದರಲ್ಲೂ ಕೂಡ ನಾವು ವಿಷಯ ಮಾಡಿದಾಗ ಆ ರೀತಿ ಯಾವುದೇ ಅಲ್ಲ ಅದು ರೆಕಾರ್ಡ್ ಆಗಿರ್ಲಿಕ್ಕಿಲ್ಲ. ಬಟ್ ನೀವು ಅದೇ ಫುಟೇಜಸ್ಸನ್ನ ಅವ್ರು ಕೊಡ್ತೀವಿ ಸರ್. ಅರ್ಜಿ ಕೂಡ ಅವರೇ ಒಂದು ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ ಸರ್. ಅವ್ರದಲ್ಲ, ನಿಮ್ಮಲ್ಲಿರುವಂಥ CCTV ಫುಟೇಜಸ್ಸನ್ನ RTIದಲ್ಲಿ ಕಾಪಿ ಕೇಳಿದ್ದಾರೆ ಅವರು. ಅದಕ್ಕೆ ಅವ್ರು ಕೊಟ್ಟದ್ದನ್ನು ತಗೋಬೇಡಿ. ಅವರು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿರ್ಬೋದು. ದಟ್ ಇಸ್ ಡಿಫ್ರೆಂಟ್ ಆಸ್ಪೆಕ್ಟ್. ನಮ್ಮೊಂದು ಹಾಕ್ತಾರೆ ಅವರು. ನಿಮ್ಮ ಆಫೀಸಲ್ಲಿರುವಂಥ CCTV ಫುಟೇಜಲ್ಲಿ ಏನಾರು CCTV ಫುಟೇಜಸ್ ರೆಕಾರ್ಡ್ ಆಗಿತ್ತು ಅಂದರೆ ಅದರದ್ದೊಂದು ಕಾಪಿ ಅವ್ರಿಗೆ RTIದಲ್ಲಿ ಕೇಳಿದ್ರೆ ಕೊಡಿ ಅಷ್ಟೇ. ಅದಕ್ಕೆ ಕಂಪ್ಲೇಂಟ್ ಅಷ್ಟೇ ಇರೋದು. ಕೊಡ್ತೀವಿ. ಆ ನಂತರ ಅದು ಬರಲಿ, ನಾವು ಕೂಲಂಕಷ ವಿಚಾರ ಮಾಡಿ. ನೆಕ್ಸ್ಟ್ 845